ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಬರ್ಡೇದು ಗಿಫ್ಟ್ ಬಂದಿತ್ತು, ಇನ್ನೊಂದು ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಜಾಸ್ತಿ ಗಿಫ್ಟ್ ಏನಿಲ್ಲ, ಶಾರ್ಟ್ ಗಿಫ್ಟು, ಆದರೆ ಬಿಗ್ ಅಮೌಂಟ್ಸ್ ಅಷ್ಟೇ ಡಿಫ್ರೆಂಟ್, ಬೇರೆ ಏನಿಲ್ಲ. ಅದಕ್ಕೆ ಒಂದು ಲಾಗ್ ಮಾಡ್ತಾ ಇದ್ದೀನಿ. ಫಸ್ಟು ಇದು ಐಫೋನ್, ಇದು ನಮ್ಮ ಪುಟ್ಟ ಕೊಡಿಸಿದ್ದು ನನಗೆ ಐಫೋನ್. ಸೊ ಇದು ನಮ್ಮ ಪುಟ್ಟ ಕೊಡಿಸಿದ್ದು ಐಫೋನ್. ಅದೇ ಹೇಳಿದ್ನಲ್ಲ, ಸ್ಮಾಲ್ ಗಿಫ್ಟು ಅಲ್ಲ, ಸ್ಮಾಲ್ ಗಿಫ್ಟ್ ಅಷ್ಟೇ, ಬಿಗ್ ಅಮೌಂಟ್. ಇದು ನಮ್ಮ ಪುಟ್ಟ ಐಫೋನ್ ಕೊಡಿಸಿದ್ದು. ಐಫೋನ್ ಯೂಸ್ ಮಾಡಬೇಕು ಅಂತ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ. ಆದರೆ ತಗೋಬೇಕಾದ್ರೆ ತಗೋಬೇಕಾದ್ರೆ ನಂಗೆ ಗೊತ್ತಿರಲಿಲ್ಲ ಐಫೋನ್ ಅಂತ. ಬಟ್ ಆಪ್ಷನ್ ಅಂತ ಬಂದಾಗ ಐಫೋನ್ ಬೇಡ ಅಂತ ಹೇಳಿದ್ದೆ ಅಷ್ಟೇ. ಆದ್ರೂ ಐಫೋನೇ ಗಿಫ್ಟ್ ಬಂದಿದೆ. ನೋಡೋಣ, ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕಂತಾರಲ್ಲ ಎಲ್ಲಾದರೂ ಒಂದೊಂದು, ಅದೇ ಥರ ಯೂಸ್ ಮಾಡಿ ನೋಡ್ತೀನಿ. ನನಗಂತೂ ಐಫೋನ್ ಯೂಸ್ ಮಾಡೋಕ್ಕೆ ಬಂದಿಲ್ಲ, ಫಸ್ಟ್ ಟೈಮ್ ತೊಗೊಂಡಿರೋದು. ಹೋಗ್ತಾ ಹೋಗ್ತಾ ಕಲಿಬೋದಲ್ವಾ, ಅದೇ ಕಲಿಯೋವರೆಗೂ ಬ್ರಹ್ಮ ಇದೆ, ಕಲಿತ ಮೇಲೆ ಕೋತೀವಿ ಇದೆಯಾ ಅಂತ ನೋಡೋಣ. ಇದೊಂದು. ಆ್ಯಂಡ್ ಇದು ನಮ್ಮ ಪುಟ್ಟನೇ ಕೊಡಿಸಿದ್ದೆ ಗಿಫ್ಟು, ಮ್ಯಾಕ್ಸಿಮಮ್ ವಾಚ್. ನನ್ನ ಹತ್ರ ವಾಚಸ್ ತುಂಬ ಇದೆ. ಬೆಲ್ಟ್ ವಾಚ್ ಇದೆ, ಚೈನ್ ವಾಚ್, ಈ ಥರ ಗೋಲ್ಡು ಇದಿರೋದಿರಲಿಲ್ಲ, ಕಲರ್ ಇರೋದಿರಲಿಲ್ಲ ಈ ವಾಚ್. ತುಂಬ ಇಷ್ಟ ಆಯಿತು ವಾಚ್. ಒಳಗಡೆ ಒಂಥರ ಈ ಗ್ರೀನ್ ಇದೆ, ಲೈಟ್ ಗ್ರೀನ್, ಆ ಥರ ಇದಿದೆ, ಇಷ್ಟ ಆಯಿತು ಇದನ್ನು. ಅದ್ರ ಜೊತೆಗೆ ಇನ್ನೂ ಒಂದು ವಾಚ್ ಇದೆ. ಆ್ಯಂಡ್ ಇದನ್ನು ಕೂಡ ನನ್ನ ಪುಟ್ಟನೇ ಕೊಡಿಸಿದ್ದು. ಆ್ಯಕ್ಚುಲಿ ನೆನ್ನೆ ನನ್ನ ಬ್ರದರ್ ಮದುವೆಗೆ ಲೆಹೆಂಗಾ ಹಾಕ್ಕೊಂಡಿದ್ದೆ. ಅಲ್ಲಿ ಲೈಟ್ ಕಲರೇ ಸ್ವಲ್ಪ ಕಾಣಿಸ್ತು ಬುಕ್ ಮಾಡಬೇಕಾದ್ರೆ. ಅದಕ್ಕೆ ಲಾವೆಂಡರ್ ಅಂದರೆ ಅಷ್ಟೊಂದು ಲೈಟು ಅಲ್ಲ, ಅಷ್ಟೊಂದು ಡಾರ್ಕು ಅಲ್ಲ, ಲೆಹೆಂಗಾ ಚೆನ್ನಾಗಿತ್ತು. ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಮ್ಯಾಚ್ ಆಯ್ತಾ, ಸೇಮ್ ಪರ್ಪಲ್ ಕಲರ್. ಇದೊಂದು ವಾಚ್ ನನ್ನ ಹತ್ರ ಆಲ್ರೆಡಿ 1 2 3 4 5 6 ವಾಚಸ್ ಇದೆ. ಹಂಗಾಗಿ ವಾಚ್ ಅಂದರೆ ಇಷ್ಟ. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇನ್ನೂ ಇಷ್ಟ ಆಯಿತು. ಇವಾಗ ಅಷ್ಟೇ. ಮತ್ತು ಇದು ನನ್ನ ಸಿಸ್ಟರ್ ಗಿಫ್ಟ್ ಮಾಡಿರೋದು. ಇದನ್ನೇ ಬರ್ಡೇ ಇದರಲ್ಲೇ ಓಪನ್ ಮಾಡಿದೆ. ಇದರಲ್ಲಿ ಹೇಳೋಕ್ಕಾಗಲಿಲ್ಲ ಅಷ್ಟೇ, ಎಲ್ಲೆಲ್ಲಿ ಹೇಳೋಕ್ಕಾಗಲ್ವಲ್ಲ. ಯಾರು ಅನಿಸ್ಬೇಕಾಗ್ತಿದೆ ಅನಿಸುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸಲ್ಲಿ. ಅವಳು ಇದೊಂದು ಅದೇನೋ ಇದು ಸಿಲ್ವರ್ದು 999 ಸಿಲ್ವರ್ದು ಒಂದು ನಮ್ಮನೆ ದೇವರು ವೆಂಕಟರಮಣ ಸ್ವಾಮಿ, ತಿರುಪತಿ ವೆಂಕಟರಮಣ ಸ್ವಾಮಿ ನಮ್ಮ ಮನೆ ದೇವರು ಗಿಫ್ಟ್ ಕೊಟ್ಟಿದ್ದಾರೆ. ಆಲ್ರೆಡಿ ಇಬ್ಬರಿದ್ದಾರೆ, ಇವ್ರನ್ನೂ ಸೇರಿ 3 ಜನ ಆಯಿತು ನಮ್ಮ ಮನೆಗೆ. ಇಲ್ಲಿ ಮನೆ ದೇವರಲ್ವಾ, ಪೂಜೆ ಮಾಡೋಣ, ಸ್ವಲ್ಪ ಒಲಿಬೇಕು ನನಗೂ. ಇವನ್ ಗಿಫ್ಟು. ಇನ್ನೂ ಸ್ವಲ್ಪ ಗಿಫ್ಟ್ ಕೊಡಬೇಕು. ಅವ್ರಿಗೆ ನಾನು ಸಿಕ್ಕಿಲ್ಲ, ನನಗೆ ಅವರು ಸಿಕ್ಕಿಲ್ಲ, ಮತ್ತು ನಮ್ಗಳಿಗೆ ಸೇರೋದಕ್ಕೆ ಟೈಮ್ ಸಿಕ್ಕಿಲ್ಲ. ಅದಕ್ಕೆ ಗಿಫ್ಟು ನನ್ನ ಕೈಗೆ ಸಿಕ್ಕಿಲ್ಲ. ಆ ಗಿಫ್ಟು ಬಂದರೆ ಆದಷ್ಟು ಮಿಡಲಲ್ಲಿ ಯಾವಾಗಲಾದ್ರು ವಿಡಿಯೋ ಮಾಡಿದಾಗ ಅದನ್ನು ಸೇರಿಸ್ತೀನಿ, ಅವ್ರ ಗಿಫ್ಟ್ಗಳನ್ನ. ಇನ್ನು ನಮ್ಮಮ್ಮ ನನಗೆ ಅಂತ ಕಾಯಿ ಒಬ್ಬಟ್ಟು ಮಾಡಿಬಿಟ್ಟು ಊರಿಂದ ಕೊಟ್ಟು ಕಳಿಸಿದ್ದಾರೆ. ನಾನು ಅಂದರೆ ಮದುವೆಲಿ ಬರೋಕ್ಕಾಗಲಿಲ್ಲ. ಅವರು ಅವರ ಬ್ರದರ್ ಅವರ ಯಾರೋ ಕಸಿನ್ದು ಪಾಪುದು ಬರ್ಡೇ ಇತ್ತು, ನಾಮಕರಣ ಇತ್ತು, ಅಂದ್ಬಿಟ್ಟು ಬರೋಕ್ಕಾಗಲ್ಲ. ಅದಕ್ಕೋಸ್ಕರ ನಮಗೆ ಕಾಯಿ ಒಬ್ಬಟ್ಟನ್ನು ಕೊಟ್ಟು ಕಳಿಸಿದ್ರು ಅಷ್ಟೇ. ಅದ್ರ ಜೊತೆಗೆ ಹಾಗೆ ನಾನು ಶಾಪಿಂಗ್ ಹೋಗೋಣ ಅಂತ ಹೋಗಿದ್ದೆ. ಶಾಪಿಂಗ್ ಅಂತ ಅಂದರೆ ನಾವು ಮನೆಗೆ ಹೇಳಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲಿ, ಪಲ್ಸಸ್ ಐಟಮ್ ತೊಗೋಬೇಕು ಅಂತ, ಅದನ್ನು ತೊಗೊಬರೋಣ ಅಂತ ಫಸ್ಟ್ ವಿಶಾಲ್ಗೆ ಹೋದ್ವಿ, ಯಾವ ಥರ ಇದೆ ನೋಡೋಣ ಅಂತ. ಮತ್ತು ಮೋರಿಗೆ ಹೋದೆ ಹಾಗೇನೆ. ಸೊ ಮೋರಲ್ಲಿ ಇದು ಆಫರ್ ನಡೀತಾ ಇತ್ತು. ನಮ್ಮ ಹತ್ರ ಬ್ಯಾಗ್ ಇದೆ, ಬಟ್ ಈ ಥರ ಅಂದರೆ ಏನಂತಾರೆ ಬ್ಯಾಗ್ದು ಬಟ್ಟೆ ಆ ಥರ ಇತ್ತು. ಈ ಥರ ಇದಿರೋದಿರಲಿಲ್ಲ, ಈ ಥರ ಪ್ಲಾಸ್ಟಿಕ್ ಇರೋದಿರಲಿಲ್ಲ, ಆ ಥರ ಇತ್ತು ಬ್ಯಾಗು. ಬಟ್ ಅದು ಬ್ಲೂ, ಇದು ಬ್ಲೂನೇ ಆಯಿತು ಪಾಪ ಅಲ್ವಾ. ಇದರಲ್ಲಿ ರೆಡ್ ಇತ್ತು, ಮತ್ತು ಈ ಥರ ಸ್ಕೈ ಬ್ಲೂ ಇತ್ತು. ಇದು ನಂಗೆ ಇಷ್ಟ ಆಗಲಿಲ್ಲ. ಇದು ಚೆನ್ನಾಗಿದೆ ಅಂದ್ಬಿಟ್ಟು ಇದನ್ನು ಹಾಗೆ ತೊಗೊಬಂದೆ. ಇದು ಒಂಥರ ಬರ್ಡೇ ಗಿಫ್ಟೇ, ಎಲ್ಲರೂ ಟ್ರಾವೆಲ್ ಮಾಡಿದ್ರೆ ಬೇಕಾಗುತ್ತೆ ಅಂತ ತೊಗೊಬಂದ್ವಿ. ಹಾಗೆಯೇ ನಾನು ಇಷ್ಟು ದಿನ ಹುಡುಕ್ತಿದ್ದಂಥ ಪಲ್ಸಸ್ ಬಾಕ್ಸಸ್ ತೊಗೊಂಡು ಹುಡುಕಿ ಸಾಕಾಯಿತು. ಎಲ್ಲಪ್ಪ ಹುಡ್ಕೋದು ಬಾಕ್ಸಸ್ಗಳನ್ನ ಅಂತ ಇದ್ದೆ. ಫೈನಲಿ ಬಾಕ್ಸ್ ಈ ಥರ ಪಲ್ಸಸ್ ಬಾಕ್ಸಸ್ ತೊಗೊಂಡೆ. ಸೆಲ್ಲೋ ಬ್ರ್ಯಾಂಡ್ ತೊಗೊಬಂದೆ ಹೋಗ್ಬಿಟ್ಟು. ಚೆನ್ನಾಗಿದೆ ಒಂಥರ. ಇದು ಅದು ಬರುತ್ತೆ ಇಲ್ಲ, ಟಪ್ಪರ್ ವೇರ್ ಮಿಕ್ಸ್ ಇರೋದಿದು, ಕ್ಯಾಪು ಹೊಡೆದೋಗಲ್ಲ. ಇದು ಒಂಥರ ಚೆನ್ನಾಗಿತ್ತು. ಗ್ಲಾಸ್ ಆದರೆ ನಮ್ಮ ಮನೇಲಿ ಮಕ್ಕಳೆಲ್ಲ ಬರ್ತಾ ಇರ್ತಾರೆ, ಹೊಡೆದೋಗುತ್ತೆ ಅಂತ ನಾನು ಗ್ಲಾಸಸ್ ತೊಗೊಂಡಿರಲಿಲ್ಲ, ಈ ಥರದೇ ತೊಗೊಂಡೆ. ಒಂಥರ ಚೆನ್ನಾಗಿದೆ, ವೈಟ್ ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ.
ಇದು ಮಾಮೂಲಿ 1 kg, ಇದು 300 ಅಲ್ಲ 500 ಹಾಫ್ kgದು ತೊಗೊಂಡೆ ಒಂದು 6. ಅದ್ರ ಜೊತೆಗೆ ಈ ಥರ ಗ್ಲಾಸ್ ತೊಗೊಂಡಿದ್ದೀನಿ. ಈ ಥರ ಗ್ಲಾಸ್ ಏನೋ ತೊಗೊಂಡೆ ಅಂದರೆ ಕಾಫಿ ಪೌಡರು ಮೆಲ್ಟ್ ಆಗಲ್ಲ. ಕಾಣಿಸ್ತಾ ಇದೆ ಈ ಥರ ಗ್ಲಾಸ್ ಕಾಫಿ ಪೌಡರು ಮೆಲ್ಟ್ ಆಗಲ್ಲ, ಅದಕ್ಕೋಸ್ಕರ ಇದು ಒಂದು 4 ತೊಗೊಂಡೆ. ಮತ್ತು ಇದಕ್ಕೆ ಈ ಚಕ್ಕೆ ಪೌಡರು ಲವಂಗ ಪೌಡರ್ ಹಾಕಿಟ್ರೆ ಬೇಗ ಹಾಳಾಗಲ್ಲ, ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಕಾಫಿ ಪೌಡರ್ ಆಲ್ಮೋಸ್ಟ್ ಇದರಲ್ಲೇ ಹಾಕಿಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ಇದೇ ನಮ್ಮ ಶಾಪಿಂಗ್ ಜೊತೆಗೆ ಇದೇ ನನ್ನ ಗಿಫ್ಟ್. ಮತ್ತೆ ಹೇಳಿದ್ನಲ್ಲ, ಗಿಫ್ಟ್ ಏನಾದ್ರು ಬಂದರೆ ಅದನ್ನು ವಿಡಿಯೋ ಮಾಡಾಕ್ತೀನಿ. ಆದರೂ ಬೆಂಗಳೂರು ಬೇಜಾರು ಅನ್ನಿಸ್ತಾ ಇದೆ, ಟ್ರಾಫಿಕ್ಕು ಜೊತೆಗೆ ಶಾಪಿಂಗ್ ಮಾಡೋದಕ್ಕೆ. ನಾವು ಫಸ್ಟ್ ಇದ್ದಿದ್ದ ಪ್ಲೇಸಲ್ಲಿ ಶಾಪಿಂಗ್ ಅಂದರೆ 3:30ಗೆ ಹೋದರೆ 5 o'clock ಮನೇಲಿ ಇರ್ತಿದ್ವಿ. ಇನ್ನೊಂದೇನೋ ಒಂದು 10 kilometer ಜರ್ನಿ ಆಗ್ತಿತ್ತು ಜೊತೆಗೆ. ಬಟ್ ಇಲ್ಲಿ ಬೆಳಿಗ್ಗೆ ಹೋಗಿದ್ದು 10 o'clock, ಆಲ್ರೆಡಿ 3 o'clock ಆಗಿದೆ. ಇನ್ನೂ ಬಂದು ಊಟ ಮಾಡಿಲ್ಲ, ಊಟ ಮಾಡಬೇಕು. ರೈಸ್ ಆಗ್ತಾಯಿದೆ, ರೈಸ್ ಇಟ್ಬಿಟ್ಟು ಬಂದು ಕೂತ್ಕೊಂಡೆ. ಇಷ್ಟೇ ಶಾಪಿಂಗ್ ಇವತ್ತಿನ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ಅಷ್ಟೇ, ಹೋಗಿದ್ದಕ್ಕೆ ಆಫರ್ ಇತ್ತು ಅಂತ ಹೇಳಿ ತೊಗೊಂಡು ಬಂದು. ಇದೊಂದು ವಾಟರ್ ಬಾಟಲ್ ಇಷ್ಟ ಆಯಿತು, ನೀರು ಕುಡಿಯೋಕ್ಕೆ ಅಂತ ಹೇಳಿ ಅಷ್ಟೇ. ಇದೇ ಶಾಪಿಂಗ್, ಇದೇ ಬರ್ಡೇ ಗಿಫ್ಟ್ ಅಷ್ಟೇ. ಇನ್ನೂ ಸ್ವಲ್ಪ ದಿನ ಕೊಟ್ಟಿಲ್ಲ. ವಿಡಿಯೋ ನೋಡ್ತಾ ಇದ್ದರೆ ಬೇಗ ಕೊಡಿ. ಆದರೆ ನನ್ನ ಸಿಸ್ಟರ್, ಮೊದಲನೇ ಸಿಸ್ಟರ್ ಒಬ್ಬರಿದ್ದಾರೆ, ಅವ್ರನ್ನ ಸೇರಿಸಿ ಹೇಳ್ತಾ ಇದ್ದೀನಿ ಅಷ್ಟೇ. ಬೇಗ ಗಿಫ್ಟ್ ಕೊಡಿ ಅಂತ ಅಷ್ಟೇ, ಇನ್ನೇನಿಲ್ಲ. ನಿನ್ನೆ ಮದುವೆ ಎಲ್ಲ ಮುಗಿಸ್ಕೊಬಂದು ಇನ್ನೂ ಅಷ್ಟೊಂದು ಕಂಫರ್ಟಬಲ್ ನಿದ್ದೆ ಅಂತ ಅನ್ನಿಸ್ತಲ್ಲ. ಮಾರ್ನಿಂಗ್ ಎದ್ದಾಗ 9 o'clock ಆಗಿತ್ತು. ಅಷ್ಟೊಂದು ಕಂಫರ್ಟಬಲ್ ನಿದ್ದೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು ನಿದ್ದೆ ಮಾಡಬೇಕು ಅಂದ್ಕೊಂಡು. ಇಷ್ಟೇ ಲಾಗ್. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.